ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಾ ಎಲ್ಲರೂ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್ ಎಲ್ಲ? ಹೇಗೆ ಓದ್ತಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿ ಓದ್ತಿರ್ತೀರಾ, ಆದ್ರೂ ಎಲ್ಲೋ ಒಂದು ಕಡೆ ಭಯ ಇದ್ದೇ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ಎಕ್ಸಾಮ್ ಭಯ ಅನ್ನೋದು ಎಷ್ಟೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ಸ್ವಲ್ಪ ಮಟ್ಟಿಗಾದರೂ ಭಯ ಇದ್ದೇ ಇರುತ್ತೆ, ಅದು ಕಾಮನ್, ತೊಂದರೆ ಇಲ್ಲ. ಆದರೆ ವಿಷಯ ಏನು ಗೊತ್ತಾ, ಈ ಭಯ ನಮ್ಮ ಕಾನ್ಫಿಡೆನ್ಸನ್ನೇ ನುಂಗ್ ಹಾಕಬಾರ್ದು ಅಷ್ಟೆ, ಹೌದಾ? ಅದು ಯಾವಾಗ ಆಗುತ್ತೆ ಅಂದರೆ ಪ್ರಿಪ್ರೇಷನ್ನೇ ನಡೆಸದೇ ಇದ್ದಾಗ, ಒಟ್ಟೆ ಎಫರ್ಟ್ ಹಾಕದೇ ಇದ್ದಾಗ, ನಾವು ಆರಾಮಾಗಿದ್ದಾಗ ಆಗುತ್ತೆ, ಹೌದಾ? ಸೊ ಖಂಡಿತ ನೀವೆಲ್ಲ ಪ್ರಿಪೇರ್ ಆಗ್ತಿರ್ತೀರಾ. ಆದರೆ ಮಕ್ಕಳೇ, ಯಾವಾಗಲೂ ಏನು ಗೊತ್ತಾ, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು ಅಂದರೆ ಮೊದಲನೇದಾಗಿ ಪ್ರಿಪ್ರೇಷನ್ ಮಾಡೋದು, ಹಾರ್ಡ್ ವರ್ಕ್ ಮಾಡೋದು. ಪ್ರಿಪ್ರೇಷನ್ ಅಂದರೆ ಏನು ಅರ್ಥ? ನೀವು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡೋದೇ ತುಂಬ ಇಂಪಾರ್ಟೆಂಟ್. ಸೊ ಅವಾಗ ಏನಾಗುತ್ತೆ, ಭಯ ಆವರಿಸ್ಕೊಳ್ಳೋದಿಲ್ಲ, ಕಾನ್ಫಿಡೆನ್ಸ್ ಅದನ್ನು ತುಳಿದು ಹಾಕುತ್ತೆ, ಹೌದಾ? ಭಯ ಯಾವಾಗ ಎದ್ದು ನಿಲ್ಲುತ್ತೆ ಅಂದರೆ ಏನು ಓದದೇ ಇದ್ದಾಗ, ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇದ್ದಾಗ ಭಯ ಆಟ ಆಡೋದು, ಕರೆಕ್ಟ್ ಅಲ್ವಾ? ಹಾಗಿದ್ರೆ ಈ ಕಾನ್ಫಿಡೆನ್ಸ್ ಲೆವೆಲನ್ನು ಇನ್ಕ್ರೀಸ್ ಮಾಡಬೇಕು ಅಂದರೆ ಪ್ರಿಪ್ರೇಷನ್ ಬೇಕು. ಸುಮ್ಮನೆ ಪ್ರಿಪ್ರೇಷನ್ ಅಂತೂ ಮಾಡಲಿಕ್ಕಾಗಲ್ಲ, ಒಂದು ಸರಿಯಾದ ರೀತಿಯಲ್ಲಿ ಪ್ರಿಪ್ರೇಷನ್ ಇರಬೇಕು, ಕರೆಕ್ಟ್ ಅಲ್ವಾ? ಹಳೆ ಕಾಲದಲ್ಲಿ, ಹಿಂದಿನ ರಾಜರ ಕಾಲದಲ್ಲಿ ಯುದ್ಧ ಅಂದರೆ ರಣರಂಗದೊಳಗೆ, ಯುದ್ಧ ಭೂಮಿಯೊಳಗೆ ಏನು ಮಾಡ್ತಿದ್ರಂದರೆ ರಣತಂತ್ರ ಹೂಡ್ತಿದ್ರಂತೆ. ಅಂದರೆ ಏನಪ್ಪ? ಸ್ಟ್ರಾಟಜಿ. ಓಕೆ, ಸೊ ಅವ್ರ ವೀಕ್ನೆಸ್ಗಳನ್ನು ತಿಳ್ಕೊಳ್ಳೋದು, ಈ ರೀತಿ ಒಂದು ತಂತ್ರಗಾರಿಕೆ ಅಂತ ಬಳಸ್ತಾರೆ. ಸೊ ಇವಾಗಲೂ ಕೂಡ ಅದು ನಡೆಯುತ್ತೆ, ಎಲ್ಲ ಫೀಲ್ಡಲ್ಲೂ ಇರುತ್ತೆ, ಹೌದಾ? ಸ್ಟ್ರಾಟಜಿ ಅನ್ನೋದು ಎಲ್ಲಿಲ್ಲ ಹೇಳ್ರಿ? ಅದೇ ರೀತಿ ನಮ್ಮ ಎಕ್ಸಾಮಲ್ಲೂ ಕೂಡ ಸ್ಟ್ರಾಟಜಿ ಇರಲೇಬೇಕು, ಕರೆಕ್ಟ್ ಅಲ್ವಾ? ಹಾಗಿದ್ರೆ ಈ ಸೆಕೆಂಡ್ PUC ಅನ್ನುವಂತಹ ಎಕ್ಸಾಮಿನೇಷನ್, ಈ ಒಂದು ಯುದ್ಧ ಭೂಮಿನ ನಾವು ಟ್ಯಾಕಲ್ ಮಾಡಬೇಕು ಅಂದರೆ ನಮಗೂ ಒಂದು ಸ್ಟ್ರಾಟಜಿ ಬೇಕು, ಒಂದು ರಣತಂತ್ರ ಹೂಡಬೇಕು. ಅದು ಏನಪ್ಪ ಅಂದರೆ ಸೆಕ್ಷನ್ ವೈಸ್ ಅನಾಲಿಸಿಸ್, ಹೌದಾ? ತುಂಬ ಸಿಂಪಲ್ ಆಗಿ ಹೇಳೋದಾದರೆ ಸೆಕ್ಷನ್ ವೈಸ್ ಅನಾಲಿಸಿಸ್. ಸೊ ಇದೇನು ಮಾಡುತ್ತಪ್ಪ ಅಂದರೆ ನಮಗೊಂದು ಕ್ಲಾರಿಟಿ ಕೊಡುತ್ತೆ, ಯಾವ ಯಾವ ಚಾಪ್ಟರಿಂದ ಎಂಥ ಪ್ರಶ್ನೆಗಳು ಬರ್ತವೆ, ಎಷ್ಟು ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಆ ಒಂದು ಕ್ವೆಶನಿಂದ ಅನ್ನೋದು ಕ್ಲಿಯರ್ ಆಗಿ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ಸೆಕ್ಷನ್ ವೈಸ್ ಅನಾಲಿಸಿಸ್ ಯಾವುದರಿಂದ ಬಂದಿದೆ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೋಡಿ ಕಂಪೇರ್ ಅನಲೈಸ್ ಮಾಡಿದಾಗ ಗೊತ್ತಾಗಿರುವಂಥದ್ದು. ಹಾಗಿದ್ರೆ ಮಕ್ಕಳೇ, ಎಕ್ಸಾಮಲ್ಲಿ ಏನನ್ನು ಓದಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟೋ, ಯಾವುದನ್ನು ಎಕ್ಸಾಮ್ ಟೈಮಲ್ಲಿ ನೆಗ್ಲೆಕ್ಟ್ ಮಾಡಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಹಾಗಿದ್ರೆ ಯಾವುದನ್ನು ಅತಿ ಹೆಚ್ಚು ಫೋಕಸ್ ಮಾಡಿ ಓದಬೇಕು ಅನ್ನೋದನ್ನು ಈ ಸೆಕ್ಷನ್ ವೈಸ್ ಅನಾಲಿಸಿಸ್ ಮುಖಾಂತರ ನಾವು ಇವತ್ತು ತಿಳ್ಕೊಳ್ಳೋಣ. ಆಲ್ ರೈಟ್, ಎಸ್. ಸೊ ಮಕ್ಕಳೇ, ನಿಮಗೆ ಗೊತ್ತೇ ಇದೆ, ಈ ಕ್ವಶನ್ ಪೇಪರಲ್ಲಿ ಒಟ್ಟು ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ನ ನೋಡಿದಾಗ ನೀವು ಒಟ್ಟು 5 ಪಾರ್ಟ್ ಅಥವಾ ಸೆಕ್ಷನ್ ಆಗಿ ಅದನ್ನು ಡಿವೈಡ್ ಮಾಡಿರ್ತಾರೆ, ಹೌದಾ? ಸೊ ನಾನು ಲಾಸ್ಟ್ ಸೆಕ್ಷನಿಂದ ಈಗ ಹೇಳ್ತಾ ಹೋಗ್ತೀನಿ, ಅಂದರೆ ಪಾರ್ಟ್ E ಏನಿದೆ ಅಲ್ಲ, ಅಲ್ಲಿಂದ ನಾನು ಈ ಒಂದು ಅನಾಲಿಸಿಸ್ನ ಮಾಡ್ತಾ ಹೋಗ್ತೀನಿ. ಆಲ್ ರೈಟ್, ತಿಳ್ಕೊಳ್ಳೋಣ, ಭಯ ಬೇಡ, ಈಸಿ ಇದೆ. ಓಕೆ, ಪ್ರಿಪ್ರೇಷನ್ನೇ ಎಲ್ಲದಕ್ಕೂ ಮದ್ದು. ಆಲ್ ರೈಟ್. ಸೊ ಸೆಕ್ಷನ್ E ಅಂದರೆ ಪಾರ್ಟ್ E ಕ್ವಶನ್ ಪೇಪರನ್ನು ನೀವು ನೋಡಿದಾಗ ನಿಮಗೆ ಗೊತ್ತಾಗೇ ಆಗಿರುತ್ತೆ. ಇಲ್ಲಿ ಬರುವಂಥದ್ದು 6 ಹಾಗೆ 4 ಮಾರ್ಕ್ ಕ್ವಶನ್ಸ್ಗಳು, ಹೌದಾ? ಸೊ ಕ್ವಶನ್ ನಂಬರ್ 46 ಹಾಗೆ 47ಗಳು ಎರಡೂ ಕೂಡ 6 ಮಾರ್ಕ್ ಹಾಗೆ 4 ಮಾರ್ಕ್ ಕ್ವಶನ್ಗಳನ್ನು ಹೊಂದಿರುತ್ತೆ. ಕ್ವಶನ್ ನಂಬರ್ 46 ಯಾವಾಗಲೂ ಕೂಡ ಯೂಶಲಿ 6 ಮಾರ್ಕ್ ಕ್ವಶನನ್ನು ಹೊಂದಿರೋದು. 4 ಮಾರ್ಕ್ಸ್ ಕ್ವಶನ್ಗೆ ಕ್ವಶನ್ ನಂಬರ್ 47 ಲಾಸ್ಟ್ ಕ್ವಶನ್, ಹೌದಾ? ಸೊ ಈ 6 ಮಾರ್ಕ್ ಕ್ವಶನ್ಗಳಲ್ಲಿ ಯಾವ ಯಾವ ಚಾಪ್ಟರ್ನ ಮೇಲೆ 6 ಮಾರ್ಕ್ ಕ್ವಶನ್ ಬರುತ್ತಪ್ಪ ಅಂದರೆ ಗೊತ್ತಿರೋದೆ, ಫಿಕ್ಸ್ಡ್, ಅದು ಇಂಟಿಗ್ರೇಷನ್ ಹಾಗೆ LPP ಮೇಲೆ, ಹೌದಾ? ಸೊ ಇಂಟಿಗ್ರೇಷನಲ್ಲಿ ನಿಮಗೆಲ್ಲ ಕ್ಲಿಯರ್ ಆಗಿ ಗೊತ್ತಿದೆ, ಡೆಫಿನೈಟ್ ಇಂಟಿಗ್ರಲ್ಸ್ನ ಮೇಲೆ, ಹೌದಾ? ಸೊ ಬೇಸಿಕಲಿ ಡೆಫಿನೈಟ್ ಇಂಟಿಗ್ರಲ್ಸ್ ಏನಿದೆಲ್ಲ ಇದ್ರ ಮೇಲೆ ನಿಮಗೆ ಕ್ವೆಶನ್ ಬರೋದು. ಪ್ರೂಫ್ ಇರೋ ಒಂದು P0 to P7 ಏನಿದೆಲ್ಲ ಆ ಪ್ರೂಫನ್ನು ನೀವು ಥರವಾಗಿ ಕಲ್ತ್ಬಿಟ್ರೆ, ಹಾಗೆ ಅದ್ರ ಮೇಲೆ ಒಂದು ಸಿಂಪಲ್ ಕ್ವಶನ್ ಕೊಟ್ಟಿರ್ತಾರೆ. ಓಕೆ, ಇನ್ ಎಡಿಷನ್ ವಿತ್ ದಟ್ ಪ್ರೂಫ್ ನಿಮಗೆ ಒಂದು ಸಿಂಪಲ್ ಕ್ವಶನನ್ನು ಕೇಳ್ತಾರೆ ಸಾಲ್ವ್ ಮಾಡಲಿಕ್ಕೆ. ಎಲ್ಲ ಕಲಿಸಿಬಿಟ್ಟು 6 ಮಾರ್ಕ್ಸಿಗೆ ಒಂದು ಕ್ವಶನ್ ಇರುತ್ತಪ್ಪ, ಹೌದಾ? ಕರೆಕ್ಟಾ? ಸೊ ಇದನ್ನು ನೀವು ಥರೋ ಆಗಬಹುದು. ಇದು ಬೇಡ ಅಂತ ಅಂದರೆ ಯಾವುದಾದ್ರೂ ಪಕ್ಕ ಆಗ್ರಿ, ಎರಡರಲ್ಲಿ ಯಾವುದಾದ್ರೂ ಒಂದು ಪಕ್ಕ. ಓಕೆ, LPPಯಲ್ಲಿ ಎಕ್ಸಸೈಸ್ 12.1ನಲ್ಲಿ 1 2 3 4 1 2 3 5 7 8 ಇರೋದೇ 8 9 ಕ್ವಶನ್ಸ್ ಇದ್ದಾವೆ. ಸೊ ನಾನು ಹೇಳೋದಾದರೆ ಬೇಸಿಕಲಿ ಎಲ್ಲ ಕ್ವಶನ್ಸು ಥರೋ ಆಗ್ರಿ. ಓಕೆ, ಕಷ್ಟ ಏನೂ ಇಲ್ಲ, ಚಾಪ್ಟರ್ ಈಸಿ ಇದೆ. ಓಕೆ, ಆರಾಮಾಗಿ ನೀವು LPPಯಿಂದ 6 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಚಾಯ್ಸ್ ಇಸ್ ಯುವರ್ಸ್. ಇದನ್ನಾದರೂ ನೀವು ಥರೋ ಆಗ್ರಿ, ಇಲ್ಲ LPPಯನ್ನಾದರೂ ಥರೋ ಆಗ್ರಿ, ಒಟ್ಟು 6 ಮಾರ್ಕನ್ನು ಬಿಡಬೇಡಿ. LPP ತುಂಬ ಈಸಿ ಇದೆ ಕಾನ್ಸೆಪ್ಟ್.
ಓಕೆ, ಇದರ ಅರ್ಥ ಡೆಫಿನೆಟ್ ಇಂಟಿಗ್ರಲ್ ಕಷ್ಟನಾ? ಖಂಡಿತ ಇಲ್ಲ. ಓಕೆ, ಬಟ್ ನಿಮಗೆ ಚಾಯ್ಸ್ ಅಂತ ಬಂದಾಗ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಲಿಕ್ಕೆ ಕನ್ವೀನಿಯಂಟ್ ತುಂಬ ಯಾವ್ದು ಅನಿಸುತ್ತೋ ಅದ್ರ ಮೇಲೆ ನೀವು ಡಿಸಿಷನ್ ತಗೋಬೋದು. ಹೌದಾ? ಅಪ್ ಟು ಯು. ಬಟ್ ಎರಡರಲ್ಲಿ ಯಾವುದನ್ನಾದರೂ ಪೂರ್ತಿ ಥರೋ ಆಗಿ ಹೋಗಿ ವಿತ್ ಎಕ್ಸಾಂಪಲನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಆಲ್ ರೈಟ್? ಓಕೆ, ಇನ್ನು ಇವೆರಡರಲ್ಲಿ 46 ಹಾಗೆ 46ಅಲ್ಲಿ 2 ಕ್ವೆಶನಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡ್ತೀರಾ, ಬರೀತೀರಾ. ಆಯಿತಾ? ಇನ್ನು ಇದೆಷ್ಟಕ್ಕಿದು 6 ಮಾರ್ಕ್ಸಿಗೆ, ರಿಮೆಂಬರ್. ಓಕೆ, ಇನ್ನು 47 ಅಂತ ಬಂದಾಗ 4 ಮಾರ್ಕ್ಸಿಗೆ 2 ಕ್ವೆಶನ್ ಇರುತ್ತೆ, ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಬೋದು. ಹೌದಾ? 46ಅಲ್ಲೂ 2 ಕ್ವೆಶನ್ ಇರುತ್ತೆ, ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ ಬರೀತೀರಾ. 47ಅಲ್ಲೂ 2 ಕ್ವೆಶನ್ ಬರುತ್ತೆ. ಯಾವ ಚಾಪ್ಟರ್ನ ಮೇಲೆ ಅಂದರೆ ಒಂದು ಡಿಟರ್ಮಿನೆಂಟ್ಸ್, ಇನ್ನೊಂದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮೇಲೆ. ಹೌದಾ? ಸೊ ಈ ಡಿಟರ್ಮಿನೆಂಟ್ಸಲ್ಲಿ ಯಾವ್ಯಾವ ಕ್ವೆಶನ್ಸು ನೀವು ಟೆಕ್ಸ್ಟ್ ಬುಕ್ಕಿಂದ ಕಲಿಬೇಕಪ್ಪ ಅಂದರೆ, ಸೊ ಎಕ್ಸಾಂಪಲ್ 14 ಹಾಗೆ 15, ದೆನ್ ಎಕ್ಸಸೈಸ್ 4.4ಅಲ್ಲಿ ಈ ಎಲ್ಲ ಕ್ವೆಶನ್ಸ್ಗಳು. ನೀವು ಮಾಡೆಲ್ ಕ್ವೆಶನ್ ಪೇಪರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಮಕ್ಕಳೇ. ಮಾಡೆಲ್ ಪೇಪರ್ 1 ನೋಡ್ರಿ, ಅಲ್ಲಿ ಎ ಇನ್ವರ್ಸ್. ಓಕೆ, ಎ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೇಳ್ತಾರೆ. ಮಾಡೆಲ್ ಪೇಪರ್ 1 ಅಷ್ಟೇ ಅಲ್ಲ, 2, 3 ಎಲ್ಲವನ್ನು ನೀವು ಗಮನಿಸ್ಬೋದು. ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ನಿಮಗೆ ಕೇಳಿರ್ತಾರೆ. ಹೌದಾ? ಸೊ ಹಾಗಿದ್ರೆ ಇದು ಬಂದೇ ಬರುವಂಥ ಪ್ರಶ್ನೆ. ಅರ್ಥ ಆಗ್ತಿದೆನಾ? ಆರ್ ಯು ಗೆಟ್ಟಿಂಗ್ ದಿಸ್? ಎಸ್. ಸೊ ಹಾಗಿದ್ರೆ ಡಿಟರ್ಮಿನೆಂಟ್ಸನ್ನ ನೀವು ಚೂಸ್ ಮಾಡೋ ಹಾಗಿದ್ರೆ ಇದನ್ನಾದರೂ ಥರೋ ಆಗ್ರಿ. ಇಲ್ಲ ಅಂದರೆ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಮೇಲೆ ಯಾವಾಗಲೂ ನಿಮಗೆ ಗೊತ್ತೇ ಇದೆ, ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಕೇಳ್ತಾರೆ. ಓಕೆ, ಸೊ ಈ ಎಕ್ಸಸೈಸ್ 5.1 ಹಾಗೆ 5.7 ಚೆನ್ನಾಗಿ ಥರೋ ಆಗ್ರಿ. ಓಕೆ, ಎಕ್ಸಸೈಸಲ್ಲಿ ಇರ್ತಕ್ಕಂಥ ಈ ಕ್ವೆಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವು. ಸೊ ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ನೀವು ಎಕ್ಸಾಮಲ್ಲಿ ಇದನ್ನಾದರೂ ಚೂಸ್ ಮಾಡ್ಬೋದು, ಇದನ್ನಾದರೂ ಚೂಸ್ ಮಾಡಬಹುದು, ಡಿಪೆಂಡಿಂಗ್ ಆನ್ ದ ಕೈಂಡ್ ಆಫ್ ಕ್ವೆಶನ್. ಅಲ್ಲಿ ಯಾವ ರೀತಿ ಕ್ವೆಶನ್ ಬರುತ್ತೋ, ನಿಮಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೋ ಅದನ್ನು ನೀವು ಟಚ್ ಮಾಡಿ. ಡನ್? ಓಕೆ, ಸೊ ಹಾಗಿದ್ರೆ ಸೆಕ್ಷನ್ ಇ ಅಲ್ಲಿ ಇಷ್ಟು ಕಂಟೆಂಟನ್ನು ನೀವು ಥರೋ ಆಗಿಬಿಟ್ರೆ ಒಟ್ಟು 10 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಿಬಿಡ್ಬಹುದು ಈಸಿಯಾಗಿ. ಆಲ್ ರೈಟ್, ಫೈನ್. ಸೊ ಇನ್ನು ಸೆಕ್ಷನ್ ಡಿ ಇದಾದ್ಮೇಲೆ ಬರೋದು ಸೆಕ್ಷನ್ ಡಿ. ಇದರಲ್ಲಿ 5 ಮಾರ್ಕ್ಸ್ ಕ್ವೆಶನ್ಗಳೇ ನಿಮಗೆ ಇರ್ತವೆ. ಒಟ್ಟು ನಿಮಗೆ 7 ಕ್ವೆಶನ್ಸ್ ಇರ್ತವೆ. ಈ 7 ಕ್ವೆಶನ್ಸಲ್ಲಿ ಯಾವುದಾದ್ರೂ 4 ನೀವು ಚೂಸ್ ಮಾಡಿ ಬರೀಬೇಕು. ಓಕೆ, ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂದರೆ 4 ಅಷ್ಟೇ ಅಲ್ಲ, ಒಟ್ಟು 5 ಚಾಪ್ಟರನ್ನು ಥರೋ ಆಗಿಬಿಡ್ರಿ. 7 ಚಾಪ್ಟರ್ನ ಮೇಲೆ 7 ಕ್ವೆಶನ್ಸ್ ಇರ್ತದೆ. ಸೊ ಹೌದಾ, ಅದರಲ್ಲಿ ಯಾವುದಾದ್ರೂ 4 ಬರೀಬೇಕು. ಇನ್ಸ್ಟೆಡ್ ಆಫ್ ಗೆಟಿಂಗ್ ಪ್ರಿಪೇರ್ಡ್ ಫಾರ್ ಓನ್ಲಿ 4 ಚಾಪ್ಟರ್ಸ್, ಐ ಸಜೆಸ್ಟ್ ಯು ಟು ಟೇಕ್ 1 more ಚಾಪ್ಟರ್. ಓಕೆ, 4 ಬದಲಾಗಿ 5 ಇನ್ನೊಂದು ಚಾಪ್ಟರ್ನ ಮೇಲೆ ಕ್ವೆಶನನ್ನು ಥರೋ ಆಗ್ರಿ. ಸೊ ನೀವು ನೋಡ್ಬೋದು ಮಕ್ಕಳೇ, 5 ಮಾರ್ಕ್ಸ್ ಕ್ವೆಶನ್ ಅಂತ ಬಂದಾಗ ಬೇಸಿಕಲಿ ಕ್ವೆಶನ್ ನಂಬರ್ 39ಇಂದ ನಿಮಗೆ ಶುರು ಆಗೋದು ಈ 5 ಮಾರ್ಕ್ಸ್ ಕ್ವೆಶನ್ನು. ಹೌದಾ? ಸೊ ಕ್ವೆಶನ್ ನಂಬರ್ 39ಇಂದ ಹಿಡಿದು ಕ್ವೆಶನ್ ನಂಬರ್ 45 ತನಕ ಇರುತ್ತೆ ಈ 5 ಮಾರ್ಕ್ಸ್ ಕ್ವೆಶನ್ ಅಂದರೆ ಸೆಕ್ಷನ್ ಡಿ. ಓಕೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ 1 on 2 ಬೈಜೆಕ್ಟಿವ್ ಮೇಲೆ ನಿಮಗೆ ಕೇಳ್ತಾರೆ, ಇಲ್ಲಾಂದರೆ ಕಂಪೋಸಿಟ್ನ ಮೇಲೆ ಕೇಳ್ತಾರೆ, ಅಥವಾ 1 on 2 ಫಂಕ್ಷನ್ಸ್ನ ಮೇಲೆ ಕೇಳುವಂಥದ್ದು. ಮಾಡೆಲ್ ಪೇಪರ್ನ ನೋಡಿದಾಗ 1 on 2 ಬೈಜೆಕ್ಟಿವ್ ಮೇಲೆ ಕೇಳಿರೋದು. ಹೌದಾ? ಸೊ ಹೇಳಲಿಕ್ಕಾಗಲ್ಲ, ಕೆಲವೊಂದ್ಸಲ ಕಂಪೋಸಿಟ್ ಮೇಲೂ ಬರಬಹುದು, ಲೀಸ್ಟ್ ಚಾನ್ಸಸ್, ಬಟ್ ತುಂಬ 1 on 2 ಮೇಲೆ ಬರುತ್ತೆ. ಈಸಿ ಇದೆ, ಆರಾಮಾಗಿ ನೀವು ಬರಿಬಹುದು. ಬಟ್ ನನ್ನ ಸಿನ್ಸಿಯರ್ ಸಜೆಷನ್ ಏನು ಅಂದರೆ, ಯಾವಾಗ 5 ಮಾರ್ಕ್ಸಿಗೆ ಕೇಳ್ತಾರೋ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಈಸಿ ಚಾಪ್ಟರ್ ಅಲ್ವಾ, ಸೊ ನೀವು ಸ್ವಲ್ಪ ಅದನ್ನು ಎಲೆಬ್ರೇಟ್ ಮಾಡಿ ಬರೀರಿ, ಅಂದರೆ ಸ್ಟೆಪ್ ವೈಸ್ ಬರೀರಿ. 5 ಮಾರ್ಕ್ಸಿಗೆ ಕೊಡಬೇಕಲ್ಲ, ಅಟ್ಲೀಸ್ಟ್ 5 ಮಾರ್ಕ್ಸ್ ಆದರೂ, ಅದಕ್ಕೆ ಸ್ವಲ್ಪ ಸ್ಟೆಪ್ ವೈಸ್ ಬರೀರಿ. ಓಕೆ, ಸಿಂಪಲ್ ಆಗಿ ಬರೆದ್ಬಿಟ್ಟು ಅರ್ಧಂಬರ್ಧ ಬರೆದು ನೆಗ್ಲೆಕ್ಟ್ ಮಾಡಿ ಇಗ್ನೋರ್ ಮಾಡಿ ಬರಬೇಡಿ. ಕಂಪ್ಲೀಟ್ ಮಾರ್ಕ್ಸನ್ನು ಈಸಿಯಾಗಿ ಪಡಿಬಹುದು, ಇಗ್ನೋರೆನ್ಸ್ ಬೇಡ ಅಷ್ಟೇ ನಾ ಹೇಳ್ತಿರೋದು. ಓಕೆ, ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರನ್ನು ನೀವು ಚೂಸ್ ಮಾಡ್ಬೋದು. ಓಕೆ, ಇನ್ನು ಇದನ್ನು ಬಿಟ್ಟರೆ ಅಫ್ಕೋರ್ಸ್ ಮ್ಯಾಟ್ರಿಕ್ಸ್ ಚಾಪ್ಟರ್, ಇದರಲ್ಲಿ ನಿಮಗೆ ಈ ಒಂದು ಸಬ್ಸ್ಟಿಟ್ಯೂಟಿಂಗ್ ಮ್ಯಾಟ್ರಿಕ್ಸ್ ಕೇಳ್ತಾರೆ. ಅಂದರೆ ಎಕ್ಸಾಂಪಲಲ್ಲಿ 16, 17, 18, 21 ಏನು ಎಕ್ಸಸೈಸ್ 3.2, 3.3ನ ಮೇಲೆ ನಿಮಗೆ ಕ್ವೆಶನ್ ಬರುತ್ತೆ. ಹೌದಾ? ಸೊ ಯು ಕ್ಯಾನ್ ಡೂ ಇಟ್, ವೆರಿ ಈಸಿ, ತುಂಬ ಈಸಿ ಇರುತ್ತೆ. A+B × C = AB + AC, ಈ ರೀತಿ ಪ್ರಶ್ನೆಗಳು ನಿಮಗೆ ಬರುತ್ತೆ, ತುಂಬ ಈಸಿ ಇರುತ್ತೆ. ಯು ಕ್ಯಾನ್ ಡೂ ಇಟ್. ಓಕೆ, ಸೊ ಮ್ಯಾಟ್ರಿಕ್ಸನ್ನು ನೀವು ಚೂಸ್ ಮಾಡ್ಕೋಬೋದು, ಥರೋ ಆಗಬಹುದು. ಕ್ವೆಶನ್ ನಂಬರ್ಸನ್ನು ಹಾಕಿದ್ದೀನಿ. ಓಕೆ, ದೆನ್ ಅದನ್ನು ಬಿಟ್ಟರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದನ್ನು ಥರೋ ಆಗ್ಬೋದು. ದೆನ್ ಡಿಟರ್ಮಿನೆಂಟ್ಸ್ ಕಡೆಗೆ ಬಂದರೆ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಸಾಲ್ವ್ ಮಾಡೋದಕ್ಕೆ ಕೇಳ್ತಾರೆ.
ಹೌದಾ, ಇದು ಕೂಡ ಈಸಿ ಇದೆ. ನೀವು ನಾನು ಸಜೆಸ್ಟ್ ಮಾಡೋದು ಇದನ್ನು ಲೀಸ್ಟ್ ಆಪ್ಷನ್ ಆಗಿ ಇಟ್ಕೊಂಡಿರ್ರಿ. ಯಾಕೆಂದರೆ ಇಲ್ಲಿ ನಿಮಗೆ ಮೈನರ್ಸು ಕೋ ಫ್ಯಾಕ್ಟರ್ಸು ಅಂತ ಬರುತ್ತೆ. ಇಫ್ ಯು ಆರ್ ಥರೋ, ಇಫ್ ಯು ಆರ್ ಫೀಲಿಂಗ್ ಇಟ್ ಈಸಿ, ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ದಿಸ್ ಕ್ವೆಶನ್. ಓಕೆ, ನಾನು ನಿಮಗೆ ಹೇಳೋದಿಲ್ಲ, ಯಾಕೆಂದರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಕೆಲವೊಬ್ಬರಿಗೆ ಕ್ಯಾಲ್ಕುಲಸ್ಸೇ ಈಸಿ ಇರುತ್ತೆ, ಕೆಲವೊಬ್ಬರಿಗೆ ಬೇರೆ ಯಾವುದೋ ಚಾಪ್ಟರ್ ಕಷ್ಟ ಅನಿಸುತ್ತೆ. ಹೌದಾ, ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಸ್ಟೂಡೆಂಟ್. ಸೊ ನಾನು ನಿಮಗೆ ಹೇಳೋದೇನಪ್ಪ ಅಂದರೆ ಇಷ್ಟೇ ಸಜೆಷನ್. 7 ಚಾಪ್ಟರ್ಸ್ ಇದೆ, ಒಟ್ಟು 4 ಚಾಪ್ಟರ್ ಥರೋ ಆಗಬೇಕು. ಯಾವ ಯಾವ ಕ್ವೆಶನ್ಗಳು ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಇದನ್ನು ಫಸ್ಟ್ ಥರೋ ಆಗ್ರಿ. ಇದಾದಮೇಲೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್, ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನು ಕೂಡ ನೋಡ್ರಿ. ನಿಮಗೆ ಪೂರ್ತಿ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಫಸ್ಟ್ ಇದನ್ನು ನೀವು ಥರೋ ಆಗಿಬಿಡ್ರಿ. ಓಕೆ, ಆ್ಯಂಡ್ ಮಾಡೆಲ್ ಕ್ವೆಶನ್ ಪೇಪರ್ ಅಫ್ಕೋರ್ಸ್ ಇಟ್ಸ್ ಲಿಟ್ರಲಿ ಇಂಪಾರ್ಟೆಂಟ್, ಅದನ್ನು ಕೂಡ ಥರೋ ಆಗಲೇಬೇಕು. ಆ್ಯಂಡ್ ಏನು ಗೊತ್ತಾ, ಈ ಕ್ವೆಶನ್ಸೇ ಅಲ್ಲಿ, ಆ ಕ್ವೆಶನ್ಸೇ ಇಲ್ಲಿ ಇರ್ತವೆ. ಓಕೆ, ಭಯನೇ ಬೇಡ. ಅಲ್ಲಿರೋದೇ ಇಲ್ಲಿ, ಇಲ್ಲಿರೋದೇ ಅಲ್ಲಿ. ಓಕೆ, ಅರ್ಥ ಆಯ್ತಾ? ಫೈನ್. ಸೊ ಇನ್ನು ಡಿಟರ್ಮಿನೆಂಟ್ಸ್ ಆದಮೇಲೆ ಬರೋದು ಡಿಫ್ರೆನ್ಸಿಯೇಷನ್. ನೋಡಿ, ಡಿಫ್ರೆನ್ಸಿಯೇಷನ್ ಹೆಸರಿಗೆ ಭಯ ಅಷ್ಟೇ. ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ತುಂಬ ಈಸಿ ಇದೆ ಮಕ್ಕಳೇ. ಓಕೆ, ಸೊ ಸೆಕೆಂಡ್ ಆರ್ಡರ್ ಡಿರೈವೇಟಿವನ್ನು ನೀವು ಈ ಕ್ವೆಶನ್ಸ್ಗಳನ್ನು ಸ್ಪೆಷಲಿ ಪರ್ಫೆಕ್ಟ್ ಆಗಿಬಿಟ್ರೆ ಆರಾಮಾಗಿ 5 ಮಾರ್ಕ್ಸ್ ತೊಗೋಬೋದು. ತುಂಬ ಈಸಿ ಇರುತ್ತೆ ನಿಜ ಹೇಳಬೇಕು ಅಂದರೆ. ಸೊ ಡಿಫ್ರೆನ್ಸಿಯೇಷನ್ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಡಿಫ್ರೆನ್ಸಿಯೇಷನು, ಮ್ಯಾಟ್ರಿಕ್ಸು, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು ಫಸ್ಟ್ ನೀವು ಚೂಸ್ ಮಾಡಿರಿ. ಓಕೆ, ಅದಾದಮೇಲೆ ಇಂಟಿಗ್ರಲ್ಸಲ್ಲೂ ಕೂಡ ಮಕ್ಕಳೇ ನಿಮಗೆ ಗೊತ್ತೇ ಇದೆ, ಈ ಒಂದು ಪರ್ಟಿಕ್ಯುಲರ್ ಫ್ರ್ಯಾಕ್ಷನ್ಸಲ್ಲಿ ಒಟ್ಟು 6 ಏನು ಐಡೆಂಟಿಟೀಸ್ ಅಥವಾ ಫಾರ್ಮುಲಾಸ್ ಏನಿದೆಲ್ಲ ಪ್ರೂವ್ ಮಾಡಲಿಕ್ಕೆ ಕೇಳ್ತಾರೆ. ಹೌದಾ, ಅದರಲ್ಲಿ 6ಕ್ಕೆ 6 ತುಂಬ ಈಸಿ ಇದೆ. ಅದನ್ನು ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಆರಾಮಾಗಿ ಈ ಚಾಪ್ಟರಿಂದನೂ ನೀವು ಸ್ಕೋರ್ ಮಾಡ್ಬೋದು. ಫಿಕ್ಸ್ಡ್ ಒಂದು ರೀತಿ 4 ಕ್ವೆಶನ್ಸ್ ಫಿಕ್ಸ್ ಅಪ್ಪ. ಓಕೆ, ಇನ್ನು ಅದನ್ನು ಬಿಟ್ಟರೆ ಡಿಟರ್ಮಿನೆಂಟ್ಸ್ ನಿಮಗೆ ಬರುತ್ತೆ ಅಂದರೆ ಡಿಟರ್ಮಿನೆಂಟ್ಸನ್ನಾದರೂ ತೊಗೋಬೋದು. ಓಕೆ, ಚಾಯ್ಸ್ ಅಂತೂ ಬೇಕಾದಷ್ಟಿದೆ. ಇನ್ನು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ ಎಕ್ಸಾಂಪಲ್ 1 ಹಾಗೆ 2, ಎಕ್ಸಸೈಸ್ 8.1 ಪೂರ್ತಿ ತಿಳ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಈಸಿ ಚಾಪ್ಟರ್ ಇದೆ ಅದು. ಹೌದಾ, ಸೊ ಅದರಲ್ಲಿ ನಿಮಗೆ ಕೇಳೋದೆ ಸರ್ಕಲ್ ಅಥವಾ ಎಲಿಪ್ಸ್ನ ಮೇಲೆ ಈ ಒಂದು ಕ್ವೆಶನ್ ಬರುವಂಥದ್ದು. ಮಿಸೆಲೇನಿಯಸ್ ಕ್ವೆಶನ್ಸ್ಗಳು ಕೆಲವೊಂದಿಷ್ಟು ನೋಡ್ಕೋಬೇಕು. ಸೊ ನಾನು ಸಜೆಸ್ಟ್ ಮಾಡೋದು ಎಕ್ಸಸೈಸ್ 8.1 ಫಸ್ಟು ಥರೋ ಆಗಿಬಿಡ್ರಿ. ಡನ್, ಆಲ್ ರೈಟ್. ಸೊ ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಕೇಳಿರೋದು ಲೀನಿಯರ್ ಮೆಥಡ್ನ ಮೇಲೆ. dy/dx + py = q ಫಾರ್ಮೆಟಲ್ಲಿ ಇರುವಂಥ ಕ್ವೆಶನ್ನೇ ಜಾಸ್ತಿ ಬಂದಿದೆ. ಇಲ್ಲ ಅಂದರೆ ಸಮ್ಟೈಮ್ಸ್ ಹೋಮೋಜಿನಸ್ ಮೇಲಾದರೂ ಬರಬಹುದು, ವೇರಿಯೇಬಲ್ ಸೆಪರೇಬಲ್ ಮೇಲಾದರೂ ಬರಬಹುದು. ಬಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ ಲೀನಿಯರೇ. ಡನ್. ಸೊ ಇದನ್ನು ಕೂಡ ನೀವು ಚೂಸ್ ಮಾಡ್ಬೋದು. ಡಿಫ್ರೆನ್ಷಿಯಲ್ ಇಕ್ವೇಷನ್ ಈಸಿ ಇದೆ, ಪ್ರಾಕ್ಟೀಸ್ ಮಾಡಬೇಕಷ್ಟೆ. ಹೌದಾ, ನೋಡಿ, ಈಸಿ ಟಫು ಯಾವುದೇ ಇರಲಿ ಮಕ್ಕಳೇ, ಪ್ರಾಕ್ಟೀಸ್ ಮಾಡೋದಂತೂ ನಿಮಗೆ ಅನಿವಾರ್ಯ. ಈಸಿ ಇದ್ರೂ ತಪ್ಪಲ್ಲ ಪ್ರಾಕ್ಟೀಸ್ ಮಾಡೋದು, ಕಷ್ಟ ಇದ್ರೂ ತಪ್ಪಲ್ಲ. ಹೌದಾ, ಸೊ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂದಮೇಲೆ ಎಲ್ಲವನ್ನೂ ಮಾಡಿರಿ. ಓಕೆ, ಎಲ್ಲವನ್ನು ಅಂದರೆ ಅಟ್ಲೀಸ್ಟ್ ಇಲ್ಲಿರೋದನ್ನು ಮಾಡ್ಬೋದಲ್ಲ. ಯು ಕ್ಯಾನ್ ಓದೋ ವಯಸ್ಸಲ್ಲೇ ಓದಬೇಕಲ್ವಾ, ರೈಟ್? ಎಸ್. ಸೊ ಹಾಗಿದ್ರೆ ಇಷ್ಟರಲ್ಲಿ ಮಕ್ಕಳೇ ಒಟ್ಟು 7 ಕ್ವೆಶನ್ಗಳಲ್ಲಿ ಯಾವುದಾದ್ರೂ 4 ನೀವು ಚೂಸ್ ಮಾಡಬೇಕು. ಯಾವುದಾದ್ರೂ 5 ಚಾಪ್ಟರನ್ನು ಥರವಾಗಿ ಹೋಗಿ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಏನೋ ಎಷ್ಟು ಮಾರ್ಕ್ಸು? 20 ಮಾರ್ಕ್ಸ್ ಬರುತ್ತೆ. ಹೌದಾ, 5 × 4 ಮಾಡಿದರೆ 20 ಕ್ವೆಶನ್ ಬರುತ್ತೆ. ಡೋಂಟ್ ಲೀವ್ ಇಟ್. ಇನ್ನು ಸೆಕ್ಷನ್ ಸಿ ಕಡೆಗೆ ಬಂದರೆ 3 ಮಾರ್ಕ್ಸ್ ಕ್ವೆಶನ್ಗಳು ಮಕ್ಕಳೇ. ಒಟ್ಟು 9 ಕ್ವೆಶನ್ಸ್ ಇರುತ್ತೆ. ಅದರಲ್ಲಿ ಯಾವುದಾದ್ರೂ 6 ನೀವು ಚೂಸ್ ಮಾಡಬೇಕು. ಹೌದಾ, ಆ್ಯಂಡ್ ಅಗೇನ್ ಯಾವ ಚಾಪ್ಟರ್ಸ್ ಅಪ್ಪ ಅಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಹೌದಾ, ಮ್ಯಾಟ್ರಿಕ್ಸು, ಡಿಫ್ರೆನ್ಸಿಯೇಷನ್ನು, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಆಫ್ ಆಗಬೇಕದು, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್, ಇಂಟಿಗ್ರಲ್ಸ್, ವೆಕ್ಟರ್ಸ್, 3D ಹಾಗೆ ಪ್ರೊಬಬಿಲಿಟಿ ಮೇಲೆ ಬರುತ್ತೆ. ಹೌದಾ, ಯಾವ ಯಾವ ಟಾಪಿಕ್ನ ಮೇಲೆ ಬರುತ್ತೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಈಕ್ವಿವೆಲೆನ್ಸ್ನ ಮೇಲೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಬರುತ್ತೆ. ಇನ್ನು ಇನ್ವರ್ಸಲ್ಲಿ ಆಲ್ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸಸೈಸ್ 2.2 ಅಲ್ಲಿ ಎಲ್ಲ ಕ್ವೆಶನ್ಸನ್ನು ನೀವು ಥರೋವಾಗಿ ಪ್ರಾಕ್ಟೀಸ್ ಮಾಡಿ. ಡನ್. ಇನ್ನು ಮ್ಯಾಟ್ರಿಕ್ಸ್ನ ಮೇಲೆ, ಸಿಮೆಟ್ರಿಕ್ಸ್, ಕ್ಯೂ ಸಿಮೆಟ್ರಿಕ್ನ ಮೇಲೆ ಏದರ್ ಪ್ರೂಫ್ ಮಾಡಲಿಕ್ಕಾದರೂ ಕೇಳ್ತಾರೆ, ಇಲ್ಲ ಅದನ್ನು ಯೂಸ್ ಮಾಡಿ ಕ್ವೆಶನನ್ನು ಸಾಲ್ವ್ ಮಾಡಲಿಕ್ಕಾದರೂ ಕೇಳ್ತಾರೆ. ಇನ್ನು ಡಿಫ್ರೆನ್ಸಿಯೇಷನಲ್ಲಿ ಪ್ಯಾರಾಮೆಟ್ರಿಕ್ ಅಥವಾ ಇಂಪ್ಲಿಸಿಟ್ ಕ್ವೆಶನ್ಸ್ಗಳು ಬರಬಹುದು. ಡಿಫ್ರೆನ್ಸಿಯೇಷನ್ ಅಲ್ವಾ ಬೇಸಿಕಲಿ. ನಿಮಗೆ UV ರೂಲ್ ಮತ್ತು ಅಂದರೆ ಪ್ರಾಡಕ್ಟ್ ರೂಲ್, ಕೋಶೆಂಟ್ ರೂಲ್ ಗೊತ್ತಿತ್ತು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಈಸಿಲಿ ಇನ್ ದಿಸ್ ಡಿಫ್ರೆನ್ಸಿಯೇಷನ್. ಒಟ್ಟು 9 ಇರುತ್ತೆ ಕ್ವೆಶನ್ಸು. ಯಾವುದಾದ್ರೂ 6 ನೀವು ಚೂಸ್ ಮಾಡಬಹುದು. ಸೊ ಮ್ಯಾಟ್ರಿಕ್ಸನ್ನು ನೀವು ತಗೋಬಹುದು, ಏನು ಇನ್ವರ್ಸ್ನ ಮೇಲೆ ನೀವು ಹೋಗಬಹುದು, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಹೌದಾ, ಡಿಫ್ರೆನ್ಸಿಯೇಷನ್ ಕೂಡ ಮಾಡಬಹುದು ಮಕ್ಕಳೇ. ಇನ್ ಕೇಸ್ ಇಫ್ ಯು ಆರ್ ಫೀಲಿಂಗ್ ಡಿಫಿಕಲ್ಟಿ ಅದನ್ನು ಬಿಟ್ಟು
ಬೇರೆ ನೋಡಿ 3D ಮೇಲೆ ಆರಾಮಾಗಿ ಡಿರೈವೇಷನ್ ಅಥವಾ ಪ್ರಾಬ್ಲಮ್ಸ್ ಯಾವುದಾದ್ರೂ ಬರಬಹುದು, ಹೌದಾ. ಸೊ ಈಕ್ವೇಷನ್ ಆಫ್ ದ ಲೈನ್ ಅಥವಾ ಫೈಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಲೈನ್ಸ್ ಕೇಳಬಹುದು, ಡಿರೈವೇಷನ್ ಯಾವುದರಲ್ಲಾದರೂ ಬರಬಹುದು, ಹೌದಾ. ದೆನ್ ವೆಕ್ಟರ್ ಅಲ್ಜಿಬ್ರಾ ಅಂದರೆ ಸೆಕ್ಷನ್ ಫಾರ್ಮುಲಾದ ಮೇಲೆ ಡಿರೈವೇಷನ್ ಬರಬಹುದು, ಅಥವಾ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಅನದರ್ ವೆಕ್ಟರ್ ಇದ್ರ ಮೇಲಾದರೂ ಕ್ವೆಶನ್ ಬರಬಹುದು, ಡಿರೈವೇಷನ್ ಅಥವಾ ಕ್ವೆಶನ್. ಮಾಡೆಲ್ ಪೇಪರಲ್ಲಿ ನಿಮಗೆ ಡಿರೈವೇಷನ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಗಿವೆನ್ ವೆಕ್ಟರ್ ಏನಿದೆ ಅಲ್ಲ ಅದ್ರ ಮೇಲೆ ಕ್ವೆಶನ್ ಬಂದಿದೆ. ಆಲ್ ರೈಟ್, ಎಸ್. ಇನ್ನು ಇಂಟಿಗ್ರಲ್ಸಲ್ಲಿ ಪಾರ್ಷಿಯಲ್ ಫ್ರ್ಯಾಕ್ಷನ್ ಆದರೂ ಬರಬಹುದು, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ತುಂಬ ಈಸಿ ಇದೆ ಇವೆಲ್ಲ, ಹೌದಾ. ಪಾರ್ಷಿಯಲ್ ಫ್ರ್ಯಾಕ್ಷನ್ ಕಷ್ಟನಾ? ತುಂಬ ಈಸಿ ಇದೆ, ಹೌದಾ. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಕೂಡ ಅಷ್ಟೇ ಈಸಿ ಇದೆ, ರೂಲ್ ಗೊತ್ತಿರಬೇಕಷ್ಟೇ. ಡೆಫಿನೈಟ್ ಇಂಟಿಗ್ರಲ್ಸು, ಹೌದಾ. ಸೊ ಯಾವ್ಯಾವ ರೀತಿ ಕ್ವೆಶನ್ ಬರುತ್ತಪ್ಪ ಅಂತ ನಿಮಗೆ ಡೌಟ್ ಇದ್ದರೆ ನೀವೇನು ಮಾಡಬೇಕು, ಪ್ರೀವಿಯಸ್ ಇಯರ್ ಹಾಗೆ ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಯಾವ ರೀತಿ ಕ್ವೆಶನ್ಗಳು ಈ ಟಾಪಿಕ್ನ ಮೇಲೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆಲ್ ರೈಟ್, ಇನ್ನು ಪ್ರಾಬಬಿಲಿಟಿಯಲ್ಲಿ ಬೇಸ್ ಥೇರಮ್ ಅಂತೂ ಕಂಪಲ್ಸರಿ, ಅದ್ರ ಮೇಲೆ ಕ್ವೆಶನ್ ಇದ್ದೇ ಇರುತ್ತೆ, ಹೌದಾ. ಅದರಲ್ಲಿ ಬ್ಯಾಗ್ ಕಂಟೈನಿಂಗ್ ಬಾಲ್ಸ್ ಅಥವಾ ಕಾಯಿನ್ಸ್, ಸ್ಪೀಕಿಂಗ್ ಟ್ರೂತ್ ಅಥವಾ ಇನ್ಶೂರೆನ್ಸ್ ಕಂಪ್ನಿ, ಈ ಕೈಂಡ್ ಆಫ್ ಕ್ವೆಶನ್ಸ್ಗಳು ಬಂದೇ ಬರುತ್ತೆ. ಓಕೆ, ಸೊ ಇದಿಷ್ಟು ನಮ್ಮ 3 ಮಾರ್ಕ್ಸ್ ಕ್ವೆಶನ್. ನಾನು ನಿಮಗೆ ಹೇಳೋದು ಮಕ್ಕಳೇ, ನಿಮಗೆ ಯಾವುದು ತುಂಬ ಕನ್ವೀನಿಯೆಂಟ್ ಅನಿಸುತ್ತೋ ಅಂಥ 6 ಕ್ವೆಶನ್ಗಳನ್ನು ದಯವಿಟ್ಟು ಥರೋವಾಗಿ, ಅಂದರೆ ಬೇಸಿಕಲಿ 6 ಚಾಪ್ಟರಲ್ಲಿ ಬರ್ತಕ್ಕಂಥ 3 ಮಾರ್ಕ್ಸ್ ಕ್ವೆಶನ್ಗಳನ್ನು ಥರೋವಾಗಿ ಹೋಗಿ. ಡನ್. ಇನ್ನು ಈ ನಮ್ಮ ಚಾನಲಲ್ಲೂ ಕೂಡ ಇನ್ನು ಮುಂದೆ ಹೋಗ್ತಾ 3 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸ್ ಕ್ವೆಶನ್ಗಳು, ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಸೆಪ್ರೇಟಾಗಿ ನಾವು ಮಾಡೋಣ. ಓಕೆ, ಡೋಂಟ್ ವರಿ. ಎಕ್ಸಾಮ್ ಮುಂದೆ ಎಲ್ಲ ಕ್ವೆಶನ್ಸು ಸಾಲ್ವ್ ಮಾಡ್ತಾ ಹೋಗೋಣ. ಎಕ್ಸಾಮ್ ಮುಂದೆ ಅಷ್ಟೇ ಅಲ್ಲ, ಇವಾಗಲೂ ಕೂಡ ನಡೀತಾನೆ ಇರುತ್ತೆ. ಪ್ರಾಕ್ಟೀಸ್ ಮಾಡೋದು ನಿಮಗೆ ಬಿಟ್ಟಿರೋದಷ್ಟೇ. ಡನ್. ಇನ್ನು ಇದಾದಮೇಲೆ ನೆಕ್ಸ್ಟ್ ಬರೋದು 2 ಮಾರ್ಕ್ಸ್, ದಟ್ ಈಸ್ ಸೆಕ್ಷನ್ ಬಿ. ಇಲ್ಲಿನೂ ಅಷ್ಟೇ, ಯು ನೀಡ್ ಟು ಸಾಲ್ವ್ ಎನಿ 6, ಹೌದಾ. ಎನಿ 6 ಕ್ವೆಶನನ್ನು ನೀವು ಸಾಲ್ವ್ ಮಾಡಬೇಕು. ಒಟ್ಟು 9 ಕ್ವೆಶನ್ಸ್ ನಿಮಗೆ ಇರುತ್ತೆ. ಸೊ ಯಾವ್ಯಾವ ಚಾಪ್ಟರ್ ಅಪ್ಪ ಅಂದರೆ ದಟ್ ಈಸ್ ಇನ್ವರ್ಸ್ ಇದೆ, ಡಿಟರ್ಮಿನೆಂಟ್ಸು, ಡಿಫ್ರೆನ್ಸಿಯೇಷನು, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್, ಇಂಟಿಗ್ರಲ್ಸ್, ಡಿಫ್ರೆನ್ಷಿಯಲ್ ಈಕ್ವೇಷನ್, ಪ್ರೊಬಬಿಲಿಟಿ, 3D ವೆಕ್ಟರ್, ಹೌದಾ. ಸೊ ಎಲ್ಲ ಈಸಿ ಇದೆ ಮಕ್ಕಳೇ. ಯಾವ ಟಾಪಿಕ್ ಅನ್ನೋದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ಹೌದಾ. ಸೊ ಡಿಟರ್ಮಿನೆಂಟ್ಸಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ಸ್ ಮೇಲೆ ಬರುತ್ತೆ, ಡಿಫ್ರೆನ್ಸಿಯೇಷನಲ್ಲಿ ಸಿಂಪಲ್ ಡಿಫ್ರೆನ್ಸಿಯೇಷನ್ ಇರುತ್ತೆ, ಓಕೆ. ಲಾಗ್ ಫಂಕ್ಷನ್ನ ಮೇಲಾದರೂ ಬರಬಹುದು. ಇನ್ನು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸಲ್ಲಿ ಮ್ಯಾಕ್ಸಿಮಾ ಅಥವಾ ಮಿನಿಮಾದ ಮೇಲೆ, ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಯಾವುದಾದ್ರೂ ಒಂದನ್ನು ಕೇಳ್ತಾರೆ, ಓಕೆ. ದೆನ್ ಇಂಟಿಗ್ರಲ್ಸಲ್ಲಿ ಇಂಟಿಗ್ರೇಷನ್ ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಬಳಸಿ ಯು ನೀಡ್ ಟು ಇಂಟಿಗ್ರೇಟ್. ಸೊ 2 ಮಾರ್ಕ್ಸ್ ಕ್ವೆಶನ್. ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಅಗೇನ್ ಸಿಂಪಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕ್ವೆಶನ್ಸ್ಗಳು ನಿಮಗೆ ಬರುತ್ತೆ, ಓಕೆ. ಯೂಶಲಿ ವೇರಿಯೇಬಲ್ ಸೆಪರೇಬಲ್ ಯೂಸ್ ಮಾಡಿ ಜಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿ ಇಡೋವಂಥದ್ದು. ವೆಕ್ಟರ್ ಅಲ್ಜಿಬ್ರಾದಲ್ಲಿ ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸ್ ಕಾಸ್ ಥೀಟಾ ಫಾರ್ಮುಲಾ ಬಳಸಿ ಮಾಡುವಂಥ ಕ್ವೆಶನ್ಸು ಬರುತ್ತೆ. ಇಲ್ಲ ಅಂದರೆ ಫೈಂಡಿಂಗ್ ವೆಕ್ಟರ್ಸ್ ಸ್ಯಾಟಿಸ್ಫೈಯಿಂಗ್ ಗಿವೆನ್ ಕಂಡೀಷನ್ ಅಥವಾ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ನ ಮೇಲೆ ಬರ್ಬೋದು. ಇನ್ನು 3Dಯಲ್ಲಿ ಆ್ಯಂಗಲ್ ಬಿಟ್ವೀನ್ ಲೈನ್ಸ್ ಅಥವಾ ಫೈಂಡಿಂಗ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಬರ್ಬೋದು. ಪ್ರಾಬಬಿಲಿಟಿಯಲ್ಲಿ ಮಲ್ಟಿಪ್ಲಿಕೇಶನ್ ಥೇರಮ್, ಇಂಡಿಪೆಂಡೆಂಟ್, ವೆದರ್ ಇಟ್ ಈಸ್ ಇಂಡಿಪೆಂಡೆಂಟ್ ಆರ್ ನಾಟ್ ಅಂತ ಕೇಳ್ತಾರೆ ಕ್ವೆಶನಲ್ಲಿ. ಈ ರೀತಿ ಪ್ರಶ್ನೆಗಳು ಬರುತ್ತೆ. ಆ್ಯಂಡ್ ಅಗೇನ್ ಕ್ಲಾರಿಟಿ ಸಿಗಬೇಕು ಅಂದರೆ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡಿದಾಗ ನಿಮಗೆ ಗೊತ್ತಾಗ್ಬಿಡ್ತದೆ. ಡನ್. ಓಕೆ, ಇನ್ನು ಫೈನಲ್ ಆಗಿ ಸೆಕ್ಷನ್ ಎ. ಸೆಕ್ಷನ್ ಎಯಲ್ಲಿ ಒಟ್ಟು 15 MCQ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಎಕ್ಸೆಪ್ಟ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಹಾಗೆ LPP ಬಿಟ್ಟು ಬಾಕಿ ಎಲ್ಲ ಚಾಪ್ಟರ್ಸಿಂದನೂ ನಿಮಗೆ MCQ ಮೇಲೆ ಕ್ವೆಶನ್ಸ್ ಇದ್ದೇ ಇರುತ್ತೆ. ಓಕೆ, ಎಲ್ಲ ಚಾಪ್ಟರ್ಸಿಂದನೂ ಆಲ್ಮೋಸ್ಟ್ ನಿಮಗೆ ನೀವೊಂದು MCQ ಕ್ವೆಶನ್ಸ್ಗಳನ್ನು ಎಕ್ಸೆಪ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಆ್ಯಂಡ್ 5 ಕ್ವೆಶನ್ಸ್ ವಿಲ್ ಬಿ ಫ್ರಮ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇದಕ್ಕೆ ಬೇಸಿಕ್ ಐಡಿಯಾ, ಪ್ರತಿ ಚಾಪ್ಟರ್ನ ಬೇಸಿಕ್ ಐಡಿಯಾ ನಿಮಗೆ ಇತ್ತು ಅಂದರೆ ಡೆಫಿನೆಟ್ಲಿ ಈ MCQ ಹಾಗೆ ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಆರಾಮಾಗಿ ನೀವು ಟ್ಯಾಕಲ್ ಮಾಡ್ಬೋದು. ಬಟ್ ಪ್ರಶ್ನೆಯನ್ನು ನಿಧಾನವಾಗಿ ಓದಿ, ಏನು ಕೊಟ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ, ಏನು ಕೊಟ್ಟಿದ್ದಾರೆ, ಏನು ಕೇಳ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ದೆನ್ ಯು ನೀಡ್ ಟು ಸಾಲ್ವ್ ದ ಕ್ವೆಶನ್. ಸಿಂಪಲ್ ಆಗಿರುತ್ತೆ, ಆದರೆ ಸ್ವಲ್ಪ ತಲೆ ಕೆಡಿಸೋ ಹಾಗೆ ಕೊಟ್ಟಿರ್ತಾರೆ ಅಷ್ಟೇ. ಡನ್. ಓಕೆನಾ ಮಕ್ಕಳೇ? ಆಲ್ ರೈಟ್. ಸೊ ಹಾಗಿದ್ರೆ ಡೆಫಿನೆಟ್ಲಿ ಒಂದು ಸೆಕ್ಷನ್ ಎನಾಲಿಸಿಸ್ ಏನಿದೆ ಅಲ್ಲ, ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ PDF ವಿಲ್ ಬಿ ಅವೈಲೇಬಲ್ ಇನ್ ದ ಡಿಸ್ಕ್ರಿಪ್ಷನ್. ತುಂಬ ಮಕ್ಕಳು ಕಮೆಂಟ್ ಮಾಡ್ತೀರಾ ಹೇಗೆ ಈ ಒಂದು ನೋಟ್ಸನ್ನು ತಗೊಳ್ಳೋದು ಅಂತ.
ನಿಮಗೆ ಸೆಷನ್ PDF ಲಿಂಕ್ ಅಂತ ಕೊಟ್ಟಿರ್ತಾರೆ ಕೆಳಗಡೆ. ಅದನ್ನು ಕ್ಲಿಕ್ ಮಾಡಿ, ಇಟ್ ವಿಲ್ ಟೇಕ್ ಯು ಟು ಸಮ್ ಅದರ್ ವಿಂಡೋ. ಅಲ್ಲಿ ನಿಮ್ಮ ಫೋನ್ ನಂಬರನ್ನು ಕೊಟ್ಟು ಲಾಗಿನ್ ಆಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆರ್ ಯು ಗೆಟ್ಟಿಂಗ್ ದಿಸ್? ಅರ್ಥ ಆಗ್ತಿದೆ ಅಲ್ಲ? ಎಸ್. ಸೊ ಹಾಗಿದ್ರೆ ಈ ಒಂದು PDF ಕೂಡ ನಿಮಗೆ ಸಿಗುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಏನೇನು ಚಾಪ್ಟರಲ್ಲಿ ಇರ್ತಕ್ಕಂಥ ಯಾವ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ಫಸ್ಟು ನೀವು ಆಗಿಬಿಡ್ರಿ. ಅದಾದಮೇಲೆ ಕ್ವೆಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ರಿ. ದೆನ್ ಓನ್ಲಿ ಯು ಕ್ಯಾನ್ ಡೂ ವೆಲ್ ಇನ್ ದ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾ, ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್, ಜಸ್ಟ್ ಕೀಪ್ ಪ್ರಾಕ್ಟೀಸಿಂಗ್ ಅಂತ ಹೇಳ್ತಾ ಮತ್ತೆ ಸಿಗೋಣ. ಧನ್ಯವಾದಗಳು.